ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೊಲಿಗೆ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ನನ್ನ ಇರೋ ಮಿಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಹೊಲಿಗೆ ಕಲಿಬೇಕಾದ್ರೆ ನಾನು ತೊಗೊಂಡಿದ್ದ ಮಿಷಿನ್ ಇದು ಉಷಾ ಕಂಪ್ನಿಯ ಅಲ್ಲೂ ಬ್ರ್ಯಾಂಡ್ದು. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡ್ತಿರೋ ಮಿಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಮಿಷಿನಲ್ಲಿ ಇನ್ನೂ ಏನೇನು ಸಿಕ್ಕಿತ್ತು ಅಂತ ತೋರಿಸ್ತೀನಿ. ಒಂದು ಎಂಬ್ರಾಯ್ಡಿಂಗ್ ಪ್ಲೇಟ್ ಕೊಟ್ಟಿದ್ದರು, ಹಾಗೆ ಒಂದು ಜಿಗ್ಜ್ಯಾಗ್ ಫೂಟು ಮತ್ತು ನಾರ್ಮಲ್ ಫೂಟರ್ ಕೊಟ್ಟಿದ್ದರು. ಇನ್ನು ಸುಮಾರು ಫೂಟರ್ಸ್ಗಳಿದ್ದು, ಅದೆಲ್ಲ ಮಿಸ್ ಆಗಿದೆ ನನ್ನ ಹತ್ರ. ಉಳಿದಿರೋವು ಮಾತ್ರ ಇಷ್ಟು. ಇದು ಬಾಬಿನಲ್ಲಿ 4 ಬಾಬಿನ್ ಕೊಟ್ಟಿದ್ರು, ಅದರಲ್ಲಿ 1 ಬಾಬಿನ್ ಇದೆ. ಇದ್ರ ಬದಲು ನಾವು ಇಲ್ಲ ಅಂದರೆ ನಾರ್ಮಲ್ ಮಿಷಿನ್ ಬಾಬಿನ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಮಿಷಿನ್ ಜೊತೆ ಕೇಸ್ ಕೊಟ್ಟಿದ್ರು. ಫ್ರೆಂಡ್ಸ್, ನಾನು ತಗೊಂಡು 10 ವರ್ಷ ಆಯಿತು. 10 ವರ್ಷದಿಂದ ಈ ಕೇಸಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾನು ಇದು ಒಂದೇ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಫುಟರ್ಗಳು ಆನ್ಲೈನಲ್ಲೆಲ್ಲ ಸಿಗುತ್ತೆ, ನಾವು ತೊಗೋಬೋದು. ಈ ಎಲ್ಲ ಫುಟರ್ಗಳು ಈ ಮಿಷಿನ್ಗೆ ಸೆಟ್ ಆಗುತ್ತೆ. ನಾನು ಹೀಗೆ ನೋಡಬೇಕಾದ್ರೆ ಇದೊಂದು ಫೋಟೋ ಸಿಕ್ತು ಫ್ರೆಂಡ್ ಆನ್ಲೈನಲ್ಲಿ. ನಾನು ಅದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟಾದರೆ ನೀವು ಈ ಥರ ಮಾಡಿಸ್ಕೋಬೋದು. ಇಲ್ಲ ಅಂದರೆ ಈ ಥರ ಪ್ಲೇಟ್ಗಳು ಆನ್ಲೈನಲ್ಲಿ ತುಂಬ ಸಿಗುತ್ತೆ, ಅಂಗಡಿಲೂ ಸಿಗ್ಬೋದು, ವಿಚಾರಿಸಿ ನೋಡಿ. ನಾನು ಈ ಪ್ಲೇಟ್ಗಳನ್ನೆಲ್ಲ ತಗೊಳ್ಳೇಬೇಕು ಅಂತ ಹೇಳಲ್ಲ, ಯಾಕಂದ್ರೆ ನೀವು ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ನನ್ನ ಹತ್ರ ಈ ಪ್ಲೇಟ್ಗಳು ಯಾವೂ ಇಲ್ಲ, ನಾನು ಹಾಗೆ ಸ್ಟಿಚಿಂಗ್ ಕಲ್ತಿದ್ದು. ನಿಮ್ಗೆ ಇದರಲ್ಲಿ ಜಿಗ್ಜ್ಯಾಗು, ನಾರ್ಮಲ್ ಸ್ಟಿಚ್ಚಿಂಗು, ಬಟನ್ ಹೋಲ್ ಮತ್ತು ಓವರ್ಲಾಕ್ ಕೂಡ ಇದರಲ್ಲೇ ಮಾಡ್ಬೋದು. ಇವುಗಳ ಜೊತೆಗೆ ಎಕ್ಸ್ಟ್ರಾ ಸ್ಟಿಚಸ್ಗಳು ಕೊಟ್ಟಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದರಿಂದ ಡಿಸ್ಅಡ್ವಾಂಟೇಜ್ಗಳು ಏನು ಅಂತ ತಿಳಿಸ್ಕೊಡ್ತೀನಿ. ಈ ಮಿಷಿನ್ಗೆ 1 ತಪ್ಪುರೆ 2 ವರ್ಷದ ಮೇಲೆ ಯಾರೂ ಗ್ಯಾರಂಟಿ ಕೊಡೋಲ್ಲ. ನಾನು ತಗೊಂಡು 10-15 ದಿನಕ್ಕೆ ಬಲ್ಬ್ ಕೂಡ ಬರ್ನ್ ಆಯಿತು. ಆವಾಗಲಿಂದ ಇಲ್ಲಿವರೆಗೂ ಹುಡುಕ್ತಾಯಿದ್ದೀನಿ, ಸಿಗ್ತಾಯಿಲ್ಲ. ನಾವು ಸ್ಪೀಡಾಗಿರಲಿ ಕೆಲಸ ಮಾಡೋದಕ್ಕಾಗಲ್ಲ. ನಾವು ಇದನ್ನ ತಗೋಬೇಕಾದ್ರೆ ಇರೋ ರೇಟು ಕೊಡಬೇಕಾದ್ರೆ ಇರಲ್ಲ. ನಾನು ವಾಪಸ್ ಕೊಡೋಕೆ ಹೋದಾಗ 1,000-2,000 ಅಷ್ಟೇ ಕೇಳಿದ್ರು. ಇನ್ನು ನಾವೆಲ್ಲ ಬಿಟ್ಟರೆ ಒಂದೇ ಮಿಷಿನಲ್ಲಿ ಸುಮಾರು ಸ್ಟಿಚಸ್ಗಳು ಸಿಗುತ್ತೆ, ಎಲ್ಲ ವರ್ಕ್ಗಳು ಮಾಡ್ಬೋದು ಅಂದರೆ ಓಕೆ, ಈ ಮಿಷಿನ್ ತೊಗೋಬೋದು. ಇದಾದಮೇಲೆ ನಾನು ಪೆಡಲ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಪೆಡಲ್ ಮಿಷಿನು. ಇದು ಕೂಡ ಮೇಂಟೆನೆನ್ಸ್ ತುಂಬ ಮುಖ್ಯ, ರಫ್ ಯೂಸ್ ಕೂಡ ಬರುತ್ತೆ. ಈ ಮಿಷಿನ್ನ ನಾವು 30-40 ವರ್ಷದವರೆಗೂ ಯೂಸ್ ಮಾಡ್ಬೋದು. ಯಾಕಂದ್ರೆ ನಾನು ನೋಡಿದ್ದೀನಿ ಕೆಲವ್ರ ಮನೆಯಲ್ಲಿ ತುಂಬ ಹಳೆ ಮಿಷಿನ್ಗಳನ್ನ ಈಗಲೂ ಯೂಸ್ ಮಾಡ್ತವ್ರೆ. ಈ ಮಿಷಿನಲ್ಲಿ ನೀವು ನಿಮ್ಮ ಮನೆ ಬಟ್ಟೆ ಅಲ್ಲವೇ ನೀವು ಅಕ್ಕಪಕ್ಕದವ್ರ ಬಟ್ಟೆನೂ ಆರ್ಡ್ರ್ ತಗೊಂಡು ಸ್ಟಿಚ್ ಮಾಡ್ಬೋದು. ಇದರಲ್ಲೂ ಸಹ ತುಂಬ ಕಂಪ್ನಿಗಳು ಸಿಗುತ್ತೆ, ನೀವು ಅದ್ರ ಬಗ್ಗೆ ವಿಚಾರಿಸಿ ತಗೋಬೋದು. ಇದರಲ್ಲೂ ಸಹ ಪ್ರಾಬ್ಲಮ್ಗಳಿರುತ್ತೆ, ಅದನ್ನು ನಾವು ಸರಿ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಇರೋದು ಹೈ ಸ್ಪೀಡ್ ಮಿಷಿನ್. ಇದು ಸಹ ಪೆಡಲ್ ಮಿಷಿನ್ ಥರನೇ ಇರುತ್ತೆ, ಆದರೆ ಇದಕ್ಕೆ ಮೋಟ್ರ್ ನಾವು ಫಿಕ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನಾವು ಈ ಮಿಷಿನ್ ಯೂಸ್ ಮಾಡಿ ಒಂದು ಅಂಗಡಿ ಕೂಡ ಸಹ ಮಾಡಿಕೊಂಡು ಮೇಂಟೈನ್ ಮಾಡ್ಬೋದು. ನಾನು ಸಹ ಹೈ ಸ್ಪೀಡ್ ಮಿಷಿನಲ್ಲಿ ಮೋನಾ ಕಂಪ್ನಿಯವ್ರದ್ದು ನಾನು ಯೂಸ್ ಮಾಡಿದ್ದೀನಿ. ಸುಮಾರು 8 ವರ್ಷ ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಆದಷ್ಟು ಈ ಮಿಷಿನ್ಗಳಿಗೆ ಆಯಿಲ್ ಅಪ್ಲೈ ಮಾಡ್ತಾ ಬರಬೇಕು. ಡೈಲಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಇದ್ರ ವರ್ಕಿಂಗ್ ಕಂಡೀಷನು ಚೆನ್ನಾಗಿರುತ್ತೆ ಮತ್ತು ಯಾವ ಪ್ರಾಬ್ಲಮ್ಗಳು ಅಷ್ಟು ಬೇಗ ಬರಲ್ಲ. ಈಗ ನಿಮಗೆ ತೋರ್ಸೋಕ್ಕೆ ನಂತ ಈ ಮಿಷಿನ್ ಇಲ್ಲ. ಇದನ್ನು ಕೊಟ್ಟು ನಾನು ಇಂಡಸ್ಟ್ರಿಯಲ್ ಮಿಷಿನ್ ತೊಗೊಂಡಿದ್ದೀನಿ, ಜಾಕ್ F4. ಇದು ನಾನು ಈಗ ಯೂಸ್ ಮಾಡ್ತಾರೋ ಮಿಷಿನು. ಇದು ನನ್ನ 3ನೇ ಮಿಷಿನು. ಈ ಮಿಷಿನ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ನನ್ನ ವ್ಯೂವರ್ಸ್ಗಳು ತುಂಬ ಜನ ಯಾವ ಮಿಷಿನ್ ತೊಗೋಬೇಕು, ನಾವು ಈಗ ತೊಗೋಬೇಕು ಅಂತ ಕೇಳಿದಿರಿ. ನಾನು ನಿಮಗೆ 3 ಆಪ್ಷನ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದನ್ನ ನೀವು ವಿಚಾರಿಸಿ ತಗೊಳ್ಳಿ. ಇವತ್ತಿನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಮರಿನೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.